ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಇವತ್ತಿನ ರೈತ ಹೋರಾಟದಲ್ಲಿ ನಮ್ಮೊಂದಿಗೆ ಪಾಲುದಾರರಾಗಿರ್ತಕ್ಕಂಥ ರೈತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಮುಖಂಡರು ಆಗಿರ್ತಕ್ಕಂಥ ಯಡಿಯೂರಪ್ಪಾಜಿಯವರೇ, ಬಿಜೆಪಿಯ ಅಧ್ಯಕ್ಷರು, ನಮ್ಮ ನಾಯಕರು ಆಗಿರ್ತಕ್ಕಂಥ ವಿಜಯೇಂದ್ರಜಿಯವರೇ, ಕೇಂದ್ರದ ಸಚಿವರು ಶೋಭಕ್ಕ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕರೇ, ಪಕ್ಷದ ಎಲ್ಲ ಮುಖಂಡರೇ, ಅಣ್ಣ ತಮ್ಮಂದ್ರೆ, ತಾಯಂದ್ರೆ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಮಾನ್ಯ ಬಂಧುಗಳೇ, ಬಿಡದಿ ಪ್ರಾಂತ್ಯಕ್ಕೆ ದಯವಿಟ್ಟು ಗಲಾಟೆ ಮಾಡಬಾರದು. ಬಿಡದಿ ಪ್ರಾಂತ್ಯಕ್ಕೆ ನಾನು ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು, ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು, ನಾವೆಲ್ಲರೂ ಕೂಡ ಹಲವು ಬಾರಿ ಪ್ರತ್ಯಕ್ಷವಾಗಿ ಅಲ್ಲಿ ಭೇಟಿ ಮಾಡಿ ಅಲ್ಲಿನ ಸಮಸ್ಯೆಗಳನ್ನ ತಿಳ್ಕೊಂಡಿದ್ದೇವೆ. ಅಲ್ಲಿಯ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹಲವು ಮಹಿಳೆಯರು, ರೈತ ಮುಖಂಡರು ಕೂಡ ಇವತ್ತು ಈ ಸಭೆಯಲ್ಲಿ ಹಾಜರಿದ್ದಾರೆ. ವಿಶೇಷ ಅಂದ್ರೆ ಬಹುಶಃ 100 ವರ್ಷಗಳು ತುಂಬುತ್ತಾ ಇರಬಹುದು ತಾಯಿಯವರಿಗೆ. 104 ವರ್ಷಗಳು ರೈತ ಮಹಿಳೆ ಈ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಬಂದಿದ್ದಾರೆ. ಇಲ್ಲಿ ನೋಡಿ ಕುಳಿತಿದ್ದಾರೆ. 104 ವರ್ಷಗಳು. ನಾವೆಷ್ಟು ವರ್ಷ ಇರ್ತೀವೋ ನಮಗೆ ಗೊತ್ತಿಲ್ಲ. ಆ ತಾಯಿ 104 ವರ್ಷ ಆದರೂ ಕೂಡ ಈ ಕಾಂಗ್ರೆಸ್ಸಿನ ದುಂಡಾವರ್ತಿಯ ವಿರುದ್ಧವಾಗಿ ನಾನು ಕೂಡ ಬರ್ತೇನೆ, ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತ ಹೇಳಿ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಮಾನ್ಯ ಬಂಧುಗಳೇ, ನಾವು ಯಾವ ಟೌನ್ಶಿಪ್ನ ವಿರೋಧಿಗಳಲ್ಲ, ಇದು ಸ್ಪಷ್ಟಪಡಿಸ್ತೇವೆ. ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಅಲ್ಲಿಯೇ ನಮ್ಮ ಸರ್ಕಾರ ಇತ್ತು. ಯಡಿಯೂರಪ್ಪಾಜಿಯವರು ಮುಖ್ಯಮಂತ್ರಿ ಇದ್ರು. ಅದಾದ ನಂತರ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದ್ರು. ನಮ್ಮ ಪಾಲಿಗೆ ಎಂತ ಸಂಕಷ್ಟ ಅಂದ್ರೆ ಈ ಕರೋನಾ ಬಂದು ನಮ್ಮನ್ನು ಆವರಿಸ್ಬಿಟ್ಟಿತ್ತು. ಹಂಗಿದ್ರು ಕೂಡ ಇನ್ನೇನ್ ಚುನಾವಣೆ ಹತ್ರ ಬರ್ತದೆ, ಕರೋನಾ ಸಂದರ್ಭದಲ್ಲೂ ಕೂಡ ಮೇಕೆದಾಟು 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 ಶುರು ಮಾಡಿದ್ರು. ಏನು ಯಾರ್ದು ಪರ್ಮಿಷನ್ ಬೇಕಾಗಿಲ್ಲ, ಎಲ್ಲಾ ಪರ್ಮಿಷನ್ ಆಗೋಗಿದೆ. ಮಾನ್ಯ ಬಸವರಾಜ ಬೊಮ್ಮಾಯಿಯವರೇ ಬಂದು ಪೂಜೆ ಮಾಡಿ, ಇಲ್ಲಾಂದ್ರೆ ನಾವು ಬಿಡಲ್ಲ ಅಂತ ಹೇಳಿ ಕನಕಪುರದ ಮೇಕೆದಾಟಿಂದ ಬೆಂಗಳೂರುವರೆಗೂ ಪಾದಯಾತ್ರೆ ಮಾಡಿದ್ರು. ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು. ಅಪ್ಪ ಈಗ್ಲೇ ಹೇಳ್ತೀನಿ, ನಿಜನೇ ಅದು. ನಮ್ಮ ನೀರು ನಮ್ಮ ಹಕ್ಕೆ. ಆದ್ರೆ ಒಂದ್ ಹೇಳಿ, ನಾವು ಅವತ್ತು ಕರೋನಾ ಸಂದರ್ಭನೋ ಪ್ರಾಬ್ಲಮ್ ಏನೋ ಇತ್ತೋ ಪರ್ಮಿಷನ್ ಪ್ರಶ್ನೆ ಇರ್ಲಿ, ಈಗ ಪರ್ಮಿಷನ್ನೇ ಬೇಡ ಅಂದ ನೀವು ಇವತ್ತೇನಾಗಿದೆ ನಿಮಗೆ ರೋಗ? ನಿಮ್ಮದೇ ಸರ್ಕಾರ ಅಲ್ಲ, ಈಗ ಮೇಕೆ ದಾಟು ಹೇಳಪ್ಪ. ಯಾಕೆ ಅವತ್ತು ಮಾತ್ರ ಮೇಕೆ ದಾಟು, ಇವಾಗ ದಾಟಲ್ವಾ ಮೇಕೆ? ಯಾಕೆ ಇವತ್ತು ಮೇಕೆ ದಾಟೋದು ನಿಲ್ಸ್ಬಿಡ್ತಾ? ಟಗರು ನೋಡಿ, ಇಂಥ ಸ್ವಭಾವಗಳನ್ನ ಹೇಳೋದನ್ನೆಲ್ಲ ಬಿಡ್ರಿ. ಸುಳ್ಳುಗಳನ್ನ ಹೇಳಿ ಏನೂ ಸಾಧನೆ ಮಾಡಕ್ ಆಗೋದಿಲ್ಲ. ನಿಮ್ಮ ಮೇಲೆ ಮೇಕೆ ಮೇಕೆ ಟಗರು ಹೊಟ್ಟೋಯ್ತು ಆ ಕಡೆ. ಈಗ ನಮ್ ಟಗರ್ ಇದೆ ಇಲ್ಲಿ, ನಮ್ ಟಗರ್ ನೋಡಿ ಇಲ್ಲಿ ಪಕ್ಕದಲ್ಲಿ ಕೊಡ್ತದೆ. ಬಸವರಾಜ್ ಬೈರ್ತಿ ಬಸವರಾಜೇ ನಮ್ ಟಗರು. ಈಗ
ಇದಾದ್ಮೇಲೆ ಈಗ ನಾನು ಅಂದ್ಕೊಂಡಿದ್ದೆ ಇನ್ನೇನೋ ಮನಸ್ಸಿನಲ್ಲಿದೆ, ಮತ್ತೇನೋ ಮಾಡ್ತಾರೆ ಅಂತ. ಮೊನ್ನೆ ಅವರಿಗೆ ಗೊತ್ತೇ ಇಲ್ಲ ತಿರುಪತಿಯಲ್ಲಿ ಇನ್ಮೇಲೆ ನಮ್ಮ ಮಂತ್ರಿಗಳು ನಮ್ಮ ಶಾಸಕರು ಯಾರೇ ಹೋದ್ರೆ ಮೊದಲನೇ ಆರತಿ ನಮ್ದೇ ಅಂತಂದ್ರು. ಅದು ಯಾಕೆ ಅಂತಂದ್ರೆ ಮೈಸೂರು ಮಹಾರಾಜರು ತಿರುಪತಿಯ ದೇವರಿಗೆ ಹಲವಾರು ರೀತಿಯ ಸಹಕಾರ ಕೊಟ್ಟು ಸವಲತ್ತುಗಳನ್ನು ಒದಗಿಸಿದ್ದ ಕಾರಣಕ್ಕಾಗಿ ಆವತ್ತು ಅವರಿಗೆ ಆ ಸವಲತ್ತನ್ನು ಕೊಡಲಾಗಿತ್ತು. ಇದನ್ನ ಇವರು ತಿಳ್ಕೊಂಡು ಕೂಲಂಕುಷವಾಗಿ ಅದನ್ನ ಪರಿಶೀಲನೆ ಮಾಡದೆ ಒಂದು ಹೇಳಿಕೆ ಕೊಟ್ಬಿಟ್ರು. ಕೊಟ್ಟ ತಕ್ಷಣ ಅಲ್ಲಿಯ ಕಮಿಟಿಯ ಚೇರ್ಮನ್ ಅವರು ಏನ್ ಮಾಡಿದ್ರು ಗೊತ್ತಾ? ಈ ರೀತಿ ನೀವು ತೀರ್ಮಾನ ತಗೊಳ್ಳೋದು ತಪ್ಪು, ಅದು ಯಾವುದು ಇಲ್ಲ ಅಂದ್ರು. ಇಲ್ಲ ಅಂದ ತಕ್ಷಣ ಆಯ್ತಾಯ್ತು ಆ ವಿಷಯಕ್ಕೆ ನಾನು ಕೈ ಹಾಕಲ್ಲ ಅಂದ್ಬಿಟ್ರು. ಅಂದ್ರೆ ಮಾತಿನಲ್ಲೂ ಅವರು ಫೇಲ್ಯೂರ್ ಅನ್ನು ಮಾತ್ರ ಕಾಣ್ತಿದ್ದಾರೆ. ಇವತ್ತಿಗೆ 46 ದಿನಗಳಾಯ್ತು ಅವರ ಮುಖ್ಯಮಂತ್ರಿಗಳಾಗಿ. 46 ದಿನಗಳಲ್ಲಿ ಅವರ ಸಾಧನೆ ಮಾತ್ರ ಶೂನ್ಯ. ಆವತ್ತಿನಿಂದ ನೋಡ್ತಾ ಇದ್ದೀನಿ ನಾನು. ಅವರ ಅಧಿಕಾರಕ್ಕೆ ಬಂದ ದಿವಸದಿಂದ ಬಿಡದಿ ಬಿಟ್ಟು ಬೇರೆ ಯಾವುದೂ ಮಾತಾಡ್ತಾ ಇಲ್ಲ. ಯಾಕೆ ಅಂದ್ರೆ ಬಿಡದಿಯ ಪ್ರಾಜೆಕ್ಟ್ ಏನ್ ನೀವು ತರಬೇಕಂತಿದ್ದೀರೋ ಅದರ ಹಿಂದೆ ಏನ್ ಅಡಗಿದೆ ಅನ್ನೋದು ಈಗ ಜನರಿಗೆ ಅರ್ಥ ಆಗ್ತಾ ಇದೆ. ರೈತರ ಹೆಸರಿನಲ್ಲಿ ನೀವು ಭೂಮಿಯನ್ನ ಕಬಳಿಸಿ ಇವತ್ತು ಆ ರೈತರನ್ನ ಹಸುಗಳಂತೆ ಮಾಡಿಕೊಂಡು ಆ ಹಸುಗಳಿಂದ ಹಾಲು ಕರೆದು ಅದನ್ನ ರಿಯಲ್ ಎಸ್ಟೇಟ್ನವರ ಹಣದಿಂದ ಹೆಪ್ಪಾಕಿ ಮೊಸರು ಮಾಡಿ ಕಾಂಗ್ರೆಸ್ ನಾಯಕರು ಅದನ್ನ ಬೆಣ್ಣೆ ತೆಗೆದು AICC ಕಳಿಸ್ಬೇಕಾಗಿದೆ. ಪಾಪ ಬೆಣ್ಣೆ ಹೋಗಬೇಕಾಗಿದೆ ಅವರಿಗೆ. ಆ ಕಾರಣದಿಂದ ರೈತರು ಒಪ್ಪುತ್ತಾ ಇಲ್ಲ. ಮಾನ್ಯ DK ಶಿವಕುಮಾರ್ ಅಲ್ಲಿ ಮತ್ತೊಂದು ಪ್ರಶ್ನೆ ಮಾಡಲಿಕ್ಕೆ ನಾನು ಬಯಸ್ತೇನೆ. ಮಾನ್ಯ DK ಶಿವಕುಮಾರ್ ಅವರೇ, 2006ರಲ್ಲಿ ಒಂದು ಪ್ರೊಸೀಡಿಂಗ್ಸ್ ಆಗತ್ತೆ. ಆ ಪ್ರೊಸೀಡಿಂಗ್ಸ್ ಅಲ್ಲಿ 9,000 ಚಿಲ್ಲರೆ ಎಕರೆ ಬಿಡದಿ ಏರಿಯಾದಲ್ಲಿ ಇದೆ ಅಕ್ವೈರ್ ಮಾಡಲಿಕ್ಕೆ. ಸರ್ಕಾರಿ ಜಮೀನು 2,725 ಎಕರೆ ಅಂತೇಳಿ ಆ ಪ್ರೊಸೀಡಿಂಗ್ ಅಲ್ಲೇ ಇದೆ. ಈಗ ನೀವೇನು ಅಕ್ವಿಜೇಷನ್ ಆಗ್ತಿದ್ದೀರಲ್ಲ, ಬರೀ 700 ಎಕರೆ ಮಾತ್ರ ಸರ್ಕಾರಿ ಜಮೀನು ಇದೆ ಅಂತ ಬಂದಿದೆ. 2,000 ಎಕರೆ ಎಲ್ಲೋಯ್ತು? ಇದು ಸರ್ಕಾರಿ ಜಾಗ. 2,000 ಎಕರೆಯನ್ನ ಕಾಂಗ್ರೆಸ್ನ ನಾಯಕರು ಸ್ಥಳೀಯವಾಗಿ ಯಾರ್ಯಾರಿದ್ದಾರೆ ನಿಮ್ಮ ಹಿಂಬಾಲಕರು ಸೇರಿದಂತೆ ಎಲ್ಲರ ಹೆಸರುಗಳಿಗೆ ಅದು ಈಗ ದಾಖಲಾತಿಗಳನ್ನ ತಿದ್ದಲಾಗಿದೆ. ಈ ಕಾರಣದಿಂದ ಈಗ ನೀವು 4 ಕೋಟಿ ರೂಪಾಯಿ 1 ಎಕರೆಗೆ ತೀರ್ಮಾನ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗಿದೆ. 4 8,000 ಎಕರೆ, 8,000 ಕೋಟಿ ರೂಪಾಯಿ ಯಾರಿಗೆ ಬರುತ್ತೆ? ನಿಮ್ಮ ಹಿಂಬಾಲಕರಿಗೆ ಬರುತ್ತೆ. ಇದು ನಿಮ್ಮ ಚಿತಾವಣೆನಾ? ಇದು ಪ್ರಶ್ನೆಗೆ ನೀವು ಉತ್ತರ ಕೊಡಬಲ್ರ? ಈಗಾಗಲೇ ಪ್ರೊಸೀಡಿಂಗ್ಸ್ ಅಲ್ಲಿ ಇದ್ದ 2,725 ಎಕರೆ ಒಂದು ಸಮಯ ಈ ನೋಟಿಫಿಕೇಶನ್ ಜಾರಿಯಲ್ಲಿ ಇತ್ತು ಅಂತಾದ್ರೆ ಇದಕ್ಕೆ ದಾಖಲಾತಿಗಳು ಕೊಟ್ಟವರು ಯಾರು? ಈಗ ಅವರ ಮೇಲೆ ನಿಮ್ಮ ಕ್ರಮ ಏನು? ಇದು ಜನರಿಗೆ ತಿಳಿಸಿ. ಮೊದಲು ಯಾವುದೇ ಕಾರಣಕ್ಕೆ ಬಿಡದಿಯಲ್ಲಿ ಟೌನ್ಶಿಪ್ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಅನೇಕ ಟೌನ್ಶಿಪ್ಗಳು ಬಂದಿದೆ. ಅಕ್ಕ ಶೋಭಾ ಕರಂದ್ಲಾಜೆ ಅವರು ಅದೆಲ್ಲ ಹೆಸರುಗಳನ್ನು ಹೇಳಿದ್ದಾರೆ, ನಾನು ಮತ್ತೆ ಪ್ರಸ್ತಾಪ ಮಾಡೋದಿಲ್ಲ. ಈಗ ಅವುಗಳನ್ನೇ ಸರಿಯಾಗಿ ಕೊಟ್ಟಿಲ್ಲ. ಇಷ್ಟು ಮಾತ್ರ ಅಲ್ಲ, ಬೆಂಗಳೂರು ಸುತ್ತಲೂ ಕೂಡ 60,000 ಎಕರೆ ಭೂಮಿಯನ್ನ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಗುಳುಂ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡು ಕುಳಿತಿದ್ದಾರೆ. ಅದೇ ಮಾರ್ಗವಾಗಿ ಈಗಾಗಲೇ ಸೂರ್ಯ ಸಿಟಿ ಹೆಸರಿನಲ್ಲಿ ಆನೇಕಲ್ನಲ್ಲಿ
ಸುಮಾರು 10,000 ಎಕರೆ ಅಲ್ಲಿಯೂ ಕೂಡ ನೋಟಿಫಿಕೇಶನ್ ಆಗಿದೆ. ಹೌಸಿಂಗ್ ಬೋರ್ಡ್ ಇರೋದು ಏನಕ್ಕೆ ಅಂತಂದ್ರೆ ಬಡವರಿಗೆ ಮನೆ ಕಟ್ಟಿಕೊಡ್ಲಿಕ್ಕೆ, ನಿವೇಶನ ಕೊಡ್ಲಿಕ್ಕೆ ಇದ್ರೆ ಇವರು ರೈತರ ಜಮೀನುಗಳನ್ನು ತಗೊಂಡು ಕ್ರಿಕೆಟ್ ಆಟಗಾರರಿಗೆ ಅಲ್ಲಿ ಸ್ಟೇಡಿಯಂ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನೀವು ಹೇಳ್ರಿ, ಇವತ್ತು ಸ್ಟೇಡಿಯಂ ಮಾಡಿದ್ರಿ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನೀವು ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಹೋಗಿ RCBದು 11 ಜನ ಅಮಾಯಕರು ತೀರ್ಕೊಂಡು ಹೋದ್ರು. ಯಾಕೆ? ಇಲ್ಲಿ ಜನಸಂದಣಿ ಹೆಚ್ಚು ಅಂತ ಹೇಳಿ. ಅದೇ ಬೆಂಗಳೂರಿಗೆ ನೀವು ಇಂದಷ್ಟು ಜನರನ್ನ ಆಕರ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಯಾಕೆ ಮಾಡ್ಲಿಕ್ಕೆ ಹೋಗ್ತಿದ್ದೀರಿ? ಅದರ ಬದಲಾಗಿ ತುಮಕೂರು ಕಡೆ ಮಾಡಿ, ಚಿಕ್ಕಬಳ್ಳಾಪುರ ಕಡೆ ಮಾಡಿ, ಮಂಡ್ಯ ಕಡೆ ಮಾಡಿ. ಇದರಿಂದಾಗಿ ಜನರು ಆ ಕಡೆ ಹೋಗ್ತಾರೆ, ಅದರಿಂದಾಗಿ ಇಲ್ಲಿ ಜನಸಂದಣಿ ಕಡಿಮೆ ಆಗ್ತದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬರ್ತೇನೆ. ನನಗೆ ವಿಪರ್ಯಾಸದ ಒಂದು ಪ್ರಶ್ನೆ. ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡುವಾಗ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಪದೇ ಪದೇ ಹೇಳಿದ್ದಾರೆ. ಅದೇನ್ ಗೊತ್ತಾ? ಎಲ್ರೂ ಸೇರಿ ನನ್ನನ್ನು ಜೈಲಿಗಟ್ಟಲಿಕ್ಕೆ ಎಲ್ಲ ಪ್ಲಾನ್ ಮಾಡಿಬಿಟ್ಟಿದ್ದಾರೆ ಅಂತ. ಶಿವಕುಮಾರಣ್ಣ, ಅದು ಯಾರು ನಿಮ್ಮನ್ನು ಜೈಲಿಗೆ ಕಳ್ಸಕ್ ಪ್ಲಾನ್ ಮಾಡಿರೋದು? ಸ್ವಲ್ಪ ಹೆಸರುಗಳು ಹೇಳ್ಬಿಡಿ, ನಾಳೆ ನಾನು ಅವ್ರನ್ನು ಕ್ರಾಸ್ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಯಾಕೆ ಅಂತಂದ್ರೆ 14 ಸೈಟ್ ನುಂಗಿದವರು ಜೈಲಿಗೆ ಹೋಗ್ಲಿಲ್ಲ. ಕೂತ್ಕೊಳ್ರಿ. ಏರ್ಪೋರ್ಟ್ ಹತ್ರ 5 ಎಕರೆ ಜಾಗ ನುಂಗಿದವರು ಜೈಲಿಗೆ ಹೋಗ್ಲಿಲ್ಲ. 187 ಕೋಟಿ ವಾಲ್ಮೀಕಿ ನಿಗಮದಲ್ಲಿ ನುಂಗಿದವರು ಜೈಲಿಗೆ ಹೋಗ್ಲಿಲ್ಲ. ರೀಡು ಮಾಡಿ 700ರಿಂದ 800 ಎಕರೆ ಜಮೀನ್ ರಿಯಲ್ ಎಸ್ಟೇಟ್ನವ್ರು ಕೊಟ್ಟವರು ಜೈಲಿಗೆ ಹೋಗ್ಲಿಲ್ಲ. ಅಣ್ಣ, ರೈತರು ಜಮೀನ್ ನಾನು ತಗೊಳ್ಳಲ್ಲ ಬಿಡು, ಕುಮಾರಸ್ವಾಮಿನೂ ತಗೊಂಡಿಲ್ಲ, ನಾನು ತಗೊಳ್ಳಲ್ಲ ಅಂದ್ರೆ ನಿಮ್ಮನ್ನ ಯಾರು ಜೈಲಿಗೆ ಕಳಿಸ್ತಾರೆ ಹೇಳಿ? ಹೋಗ್ಲಿ ಹೇಳಿ. ಹಂಗೇನಾದ್ರೂ ಆದ್ರೆ ನಿಮ್ ಜೊತೆಯಲ್ಲಿ ನಾವು ಕೂಡ ಜೈಲಿಗೆ ಬಂದ್ಬಿಡ್ತೀವಿ. ನೀವು ಬಿಟ್ಬಿಡಿ ಇದನ್ನ. ಜೈಲಿಗೆ ನಿಮ್ಮನ್ನ ಹೋಗಕ್ ನಾವು ಬಿಡಲ್ಲ. ಈ ವಿಷಯದಲ್ಲಿ, ಬೇರೆ ವಿಷಯದಲ್ಲಿ ಜೈಲಿಗೆ ಹೋದ್ರೆ ನಾವು ನಿಮ್ ಜೊತೆ ಬರಲ್ಲ. ಅದ್ ನಿಮ್ಮಿಷ್ಟ. ಬಿಡದಿ ರೈತರ ಜಮೀನುಗಳನ್ನ ತಗೊಳ್ಳಲ್ಲ ಅಂದಿದ್ದ ವಿಷಯಕ್ಕೇನಾದ್ರು ನಿಮ್ಮನ್ನ ಯಾರಾದ್ರೂ ಜೈಲಿಗೆ ಹಾಕಿದ್ರೆ ನಾವಿಲ್ಲಿರೋ ಎಲ್ಲರೂ, ಯಡಿಯೂರಪ್ಪನವರು ಸೇರಿದಂತೆ, ನಿಮಗೆ ಸಪೋರ್ಟ್ಗೆ ನಾವೆಲ್ಲ ಬಂದ್ಬಿಡ್ತೀವಿ. ಎಲ್ಲಕ್ಕಿಂತ ಮಿಗಿಲಾಗಿ ಡಿಮ್ಯಾಂಡ್ ಸರ್ವೆ ಮಾಡಿದಿರಾ? ನಮ್ಮನ್ನು ಕೇಳಿದ್ದಾರೆ, ನಮಗೆ ಅಲ್ಲೇ ಸೈಟ್ ಬೇಕು ಅಂತ, ಅಲ್ಲೇ ನಮಗೆ ಟೌನ್ಶಿಪ್ ಬೇಕು, ಇಲ್ಲಾಂದ್ರೆ ನಾವು ಪ್ರಾಣ ತಕ್ಕೊಳ್ತೀವಿ ಅಂತ ಯಾರನ್ನ ಹೇಳಿದ್ರ? ನಮ್ಮ ಜಮೀನ್ ಏನಾದ್ರೂ ನೀವು ಕಿತ್ಕೊಂಡ್ರೆ ನಾವು ಪ್ರಾಣ ತಕೊಳ್ತೀವಿ ಅಂತ ಹೇಳಿ ವಿಷ ಹಿಡ್ಕೊಂಡು ಹೆಣ್ಮಕ್ಳು ಕೂಳ್ತಾವ್ರೆ. ಮೊನ್ನೆ ಅವ್ರಿಗೆ ಬಹಳ ರೋಷ ಬಂದಿತ್ತು, ನಮ್ಮ ಜಮೀನುಗಳನ್ನೆಲ್ಲ ಕಸ್ದು ಬಿಡ್ತದೆ ಕಾಂಗ್ರೆಸ್ನವರು. ಅದಕ್ಕೆ ಒಂದು ಪ್ರೊಟೆಸ್ಟ್ ಮಾಡಿದ್ರು. ಏನಂತಂದ್ರೆ ಪೊರಕೆ ಹಿಡ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರು. ಪೊರಕೆ ಹಿಡ್ಕೊಂಡು ಮಾಡೋದು ಅದು ಪದ್ಧತಿ. ಕೆಲವು ಕಡೆ ಎಲ್ಲನೂ ಕೆಲವು ವಿಷಯಕ್ಕೆ ಕೆಲವು ಆಯುಧಗಳನ್ನು ಹಿಡ್ಕೊಂಡು ಮಾಡ್ತಾರೆ. ಇದೇನು ಕತ್ತಿ ಕಟಾರಿ ಅಲ್ಲ, ಪೊರಕೆ ಕಸ ಗುಡಿಸೋದು. ಮನ್ಸು ಮಾಡಿದ್ರೆ ನಮ್ಮ ಹೆಣ್ಮಕ್ಳೆಲ್ಲ ಕಾಂಗ್ರೆಸ್ ಅನ್ನು ಕಸದಲ್ಲೇ ಗುಡಿಸಿ ಹಾಕ್ಬಿಡ್ತಾರೆ. ಅದಕ್ಕೆ ಅದನ್ನು ಹಿಡ್ಕೊಂಡಿದ್ದಾರೆ. ಆಮೇಲೆ ಯಾಕೆ ಪೊರಕೆ ಹಿಡ್ಕೊಂಡ್ರಿ? ತಪ್ಪೇನು? ಎಲೆಕ್ಷನ್ ಸಿಂಬಲ್ಲೇ ಪೊರಕೆ ಇದೆಯಲ್ಲಪ್ಪ, ಆ ಕೇಜ್ರಿವಾಲ್ದು ಪೊರಕೆನೇ ಅವ್ರ ಸಿಂಬಲ್ಲು. ಕಸ ಮಾತ್ರ ಗುಡಿಸಲ್ಲ ಅವರು. ಹಿಂಗಿರೋವಾಗ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ರು. ಕೆಲವು ಅಧಿಕಾರಿಗಳು ಬಂದು ಏಕಾಏಕಿ ಸರ್ವೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಕೇಳಿದ್ದಕ್ಕೆ ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂದ್ರು. ಅದಕ್ಕೆ ಅವ್ರು ಸ್ವಲ್ಪ ಪೂಜೆ ಮಾಡಿದ್ರು ಆ ಪೊರಕೆಗಳಲ್ಲಿ. ಅದಕ್ಕೆ ಯಾಕೆ ಅವ್ರ ಮೇಲೆ ಏನೋ ಮರ್ಡರ್ ಕೇಸ್ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಅಶೋಕಣ್ಣ ನಾನು ನಿನ್ನೆ ಹೋಗಿದ್ವಿ. ಆ ನಾಗರಾಜ್ ಅವರು ಅವರೆಲ್ಲ ಇದ್ರು, ಅವ್ರ ಮನೆಯಲ್ಲೆಲ್ಲ ಹೋಗಿ ಅವ್ರಿಗೆಲ್ಲ ಹೇಳಿ ಬಂದಿದ್ದೀವಿ, ನಿಮ್ಮನ್ನ ಪೊಲೀಸ್ನವರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದೇನು ಮರ್ಡರ್ ಕೇಸ್ ಅಲ್ಲ, ಅವ್ರು ಹಾಕಿದಾರೆ ಅಷ್ಟೇ, ಏನು ಆಗಲ್ಲ, ನೀವು ಸುಮ್ಮನೆ ಇರಿ ಅಂತ ಹೇಳಿ ಬಂದಿದ್ದೀವಿ. ಹೆಚ್ಚು ಕಡಿಮೆ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ, ಈ ಕಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಸೌತ್, ರಾಮನಗರ ಜಿಲ್ಲೆ, ಇಷ್ಟು ಜಿಲ್ಲೆಗಳಲ್ಲಿ ಸುಮಾರು 5,000 ಎಕರೆಗಳು ಜಮೀನುಗಳನ್ನ
ಕಾಂಗ್ರೆಸ್ನ ಕಾರ್ಯಕರ್ತರು ಮುಖಂಡರುಗಳ ಹೆಸರಿಗೆ ಇವತ್ತು ನಕಲಿ ದಾಖಲೆಗಳನ್ನ ಕಾಂಗ್ರೆಸ್ ಪಕ್ಷ ಸೃಷ್ಟಿ ಮಾಡಿದೆ. ಅವರನ್ನೆಲ್ಲ ಶ್ರೀಮಂತರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯಾಕೆಂದ್ರೆ ನಿಮ್ಗೆ ಗೊತ್ತಲ್ಲ, ಈಗಾಗಲೇ ಗಂಜಿ ಕೇಂದ್ರಗಳು ಕಾಂಗ್ರೆಸ್ ನಲ್ಲಿ ಶುರುವಾಗ್ಬಿಟ್ಟಿದೆ. ಕಾರ್ಯಕರ್ತರು ಅವರನ್ನ ತಿರಸ್ಕಾರ ಮಾಡಿದ್ರು, ಅದಕ್ಕೆ ಏನ್ ಮಾಡ್ಬೇಕು, ಅವ್ರನ್ನ ಪೋಷಣೆ ಮಾಡ್ಬೇಕಾಗಿದೆ. ಸ್ವಲ್ಪ ಕೂತ್ಕೊಳ್ರಿ ತಾಯಿ, ನೀವು ಮಾತಾಡ್ತಿದ್ರಲ್ಲಿ ಭಾಷಣ ಮಾಡಕ್ಕಾಗಲ್ಲ, ಕೂತ್ಕೊಳ್ಳಿ. ಅಣ್ಣ ಕೂತ್ಕೊಳ್ಳಿ ಎಲ್ಲ. ಈಗಾಗಲೇ ನೋಡಿದ್ರಿ, ಈಗ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗ್ಯಾರಂಟಿ ಬಂದ ಮೇಲೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಹೇಳಿ ಅನೇಕ ಕಾರ್ಯಕರ್ತರಿಗೆ ಖಜಾನೆಯಿಂದ ಸಂಬಳ ಕೊಡಕ್ ಶುರು ಮಾಡಿಬಿಟ್ರು. ನಮ್ಮ ಅಪ್ರಾಣೆ ನಾವಿಂತ ಅನ್ಯಾಯದ ಕೆಲಸ ಮಾಡಲ್ಲ. ಯಾಕೆ ಗೊತ್ತಾ, ಅದು ಜನರ ಟ್ಯಾಕ್ಸ್ ಹಣ, ಅದು ಕಾನೂನುಬದ್ಧವಾಗಿ ಖರ್ಚು ಮಾಡಬೇಕಾಗುತ್ತೆ. ಅದು ಏನಾಗಿದೆ, ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕಣೆ ಮಾಡಲಿಕ್ಕೆ ಆ ಹಣ ಉಪಯೋಗ ಮಾಡ್ತಾ ಇದ್ದಾರೆ. ಈಗ ಇನ್ನೊಂದು ಮಾಡಿದ್ದಾರೆ, ಭಾರತ್ ಜೋಡೋ ಕಾರ್ಯಕ್ರಮ. ಅದು ಮಾಡಿದ್ದೇ ಫ್ರಾಡ್. ಭಾರತ್ ಜೋಡೋ ಏನು ಭಾರತ ಒಡೆದೋಗಿ ಕೂತಿಲ್ಲ, ಭಾರತ ಆಗೋಗಿದೆ, ಜೋಡಿಸಿ ಆಗಿದೆ. ಜೋಡಿಸಿ ಆದ್ಮೇಲೆ ಇನ್ಯಾವುದು ರಾಹುಲ್ ಗಾಂಧಿ ಜೋಡೋದು? ಅಂದಮೇಲೆ ಭಾರತ್ ಜೋಡೋ ಅನ್ನೋ ಕಾರ್ಯಕ್ರಮ ಏನಾದ್ರೂ ಕಾಂಗ್ರೆಸ್ನವ್ರು ಮಾಡೋದೇ ನಿಜ ಆದ್ರೆ ಅವ್ರು ಏನ್ ಮಾಡ್ಬೇಕಾಗಿತ್ತು, ಈಗಾಗಲೇ ಆಕ್ಯುಪೈಡ್ ಕಾಶ್ಮೀರ್ ಇದೆಯಲ್ಲ, ಅದನ್ನು ನಮ್ಮ ಜೊತೆಲಿ ತಂದು ಜೋಡಿಸ್ಬೇಕಾಗಿತ್ತು. ಹಿಂದೆ ಯಾಕಪ್ಪ ತಪ್ಪು ಮಾಡಿಬಿಟ್ರಿ, ನೀವು ಬಿಟ್ಟೋಗ್ಬಿಟ್ಟಿದ್ದೀರಲ್ಲ, ಯಾಕಂದ್ರೆ ಬಹಳ ಪ್ರಿಯವಾದ ಪಾಕಿಸ್ತಾನ ಕಾಂಗ್ರೆಸ್ನವರಿಗೆ, ಆ ಪಾಕಿಸ್ತಾನನ್ನು ಜೋಡಿಸ್ತೀವಿ ಅಂತಾದ್ರೂ ಹೇಳಬೇಕಾಗಿತ್ತು. ಇಲ್ಲ ಅಂತಂದ್ರೆ ಆಫ್ಘಾನಿಸ್ತಾನ ತಂದು ಜೋಡಿಸ್ತೀವಿ ಅಂತ ಹೇಳಬೇಕಾಗಿತ್ತು. ಇಲ್ಲ ಅಂತಂದ್ರೆ ಬಾಂಗ್ಲಾದೇಶನ ತಂದು ಜೋಡಿಸ್ತೀವಿ. ಅದು ಜೋಡೋ. ಇದು ಜೋಡೋ ಅಲ್ಲ, ಇದು ತೋಡೋ. ಪ್ರತಿದಿನ ಕಾಂಗ್ರೆಸ್ನವರು ಭಾರತ್ ತೋಡೋ ಕಾರ್ಯಕ್ರಮ ಮಾಡ್ತಾ ಇರೋದು, ಆದ್ರೆ ಹೇಳೋದು ಜೋಡೋ. ಈಗೇನ್ ಮಾಡ್ತಾ ಇದ್ದಾರೆ, ಭಾರತ್ ಜೋಡೋ ಹೆಸರಿನಲ್ಲಿ ಭಾರತ್ ತೋಡೋ ಗಂಜಿ ಕೇಂದ್ರಗಳನ್ನ ತೆರೆದು ಬಿಟ್ಟಿದ್ದಾರೆ. ಅವ್ರದ್ದು ಭಾರತ್ ತೋಡೋ, ಅದೇ ಪೋಡೋ, ಭಾರತ್ ಪೋಡೋ. ಈಗೇನ್ ಮಾಡಿದ್ದಾರೆ, ಅವರಿಗೆ ಬೂತಲ್ಲೂ ಕೂಡ ಒಂದೊಂದು ಸಮಿತಿಗಳನ್ನ ಮಾಡಿ ಭಾರತ್ ಜೋಡೋ ಯುವಕರ ಹೆಸರಿನಲ್ಲಿ ಒಂದು ಕಮಿಟಿಗಳನ್ನು ಮಾಡ್ತಾ ಇದ್ದಾರೆ. ಅದೇನು ಗೊತ್ತಾ, ಸರ್ಕಾರದ ಹಣವನ್ನ ಅವರ ಬೂತ್ ಕಮಿಟಿಗಳನ್ನ ನಿರ್ಮಾಣ ಮಾಡಿ ಆ ಬೂತ್ ಕಮಿಟಿಗಳಿಗೆ ಕೊಡೋ ಹಣವನ್ನ ಅವರು ಯಾವ ಹೆಸರಿನಲ್ಲಿ ಮಾಡ್ತಿದ್ದಾರೆ, ಯುವಕರ ಹೆಸರಿನಲ್ಲಿ ಭಾರತ್ ಜೋಡೋ ಯುವ ಸಂಘಟನೆ ಹೆಸರಿನಲ್ಲಿ ಮಾಡ್ತಿದ್ದಾರೆ. ಅಂದ್ರೆ ಇವೆಲ್ಲವೂ ಗಂಜಿ ಕೇಂದ್ರಗಳೇ. ಇಂಥ ಪರಿಸ್ಥಿತಿ ಇದೆ. ಈ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಇಂಥವುಗಳನ್ನ ಒಪ್ಪೋದಿಲ್ಲ, ಇವರ ಜೊತೆಯಲ್ಲಿ ಕೈ ಜೋಡಿಸೋದಿಲ್ಲ. ಆದ್ರಿಂದ ಇವತ್ತಿಂದ ನಮ್ಮ ಹೋರಾಟ ಬರೀ ಇದು ಬೆಂಗಳೂರಿಗೆ ಸೀಮಿತವಾಗಬಾರದು. ಇಡೀ ರಾಜ್ಯಾದ್ಯಂತ ನಮ್ಮ ಮುಖಂಡರುಗಳು ಒಗ್ಗಟ್ಟಿನಿಂದ ಕಾರ್ಯಕ್ರಮಗಳನ್ನು ಕೊಡಬೇಕು. ಈ ಸರ್ಕಾರ ಒಂದು ಕಡೆ ಬರಗಾಲ ನಮ್ಮನ್ನ ಕಿತ್ತು ತಿಂತಾ ಇದೆ, ಇನ್ನೊಂದು ಕಡೆ ಅಭಿವೃದ್ಧಿ ಶೂನ್ಯವಾಗಿದೆ. ಬೆಂಗಳೂರು ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲದ ಸರ್ಕಾರ ರೈತರ ಜಮೀನುಗಳಿಗೆ ಕನ್ನ ಹಾಕ್ತಾ ಇರೋದು, ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇದೆಯಾ? ಆ ಕಾರಣದಿಂದಲೇ ನಾವು ಯಾವುದೇ ಕಾರಣಕ್ಕೂ ಈ ಬಿಡದಿ ರೈತರು ಏನು ಹೋರಾಟಕ್ಕೆ ನಿಂತಿದ್ದಾರೆ ಅವರ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಂದ ಮುಖಂಡನಿಂದ ಹಿಡಿದು ನಾವೆಲ್ಲರೂ ಅವರಿಗೆ ಸಹಕಾರಿಯಾಗಿ ನಿಲ್ತೇವೆ. ಮುಂದಿನ ದಿನಗಳಲ್ಲಿ ಕೂಡ ಈ ಬೆಂಗಳೂರಿನ ಸುತ್ತ ಯಾವುದೇ ಟೌನ್ಶಿಪ್ ಬರಬಾರದು. ಈ ಎಲ್ಲಾ ಟೌನ್ಶಿಪ್ಗಳು ಹೊರಗೆ ಹೋಗ್ಲಿ. ಮಾತೆತ್ತಿದ್ರೆ ಕಾಂಗ್ರೆಸ್ನ ನಾಯಕರೇ ಹೇಳ್ತಿದ್ರು, ಡಿ.ಕೆ. ಶಿವಕುಮಾರ್ ಅವರೇ, ಇನ್ನು 100 ವರ್ಷ ಆದ್ರೂ ನಮ್ ಗುಲ್ಬರ್ಗ ಬೆಂಗಳೂರು ನಗರಕ್ಕೆ ಈಕ್ವಲ್ ಆಗಕ್ಕೆ 100 ವರ್ಷ ಆದ್ರೂ ಸಾಕಾಗಲ್ಲ. ಅಂದ್ಮೇಲೆ ನಿಮಗೆ ನಾಚಿಕೆ ಆಗಬೇಕಲ್ಲ. ನಿಮ್ಮ ನಾಯಕರೇ ಆ ರೀತಿ ನಿಮ್ಮನ್ನ ಜರಿದ್ರೆ ಕೊನೆ ಪಕ್ಷ ಈ ಟೌನ್ಶಿಪ್ ಅಲ್ಲಿಗಾದ್ರೂ ತಗೊಂಡೋಗ್ರಿ, ಕಲ್ಯಾಣ ಕರ್ನಾಟಕ ಕಲ್ಯಾಣವಾಗ್ಲಿ. ಅದನ್ನು ಬಿಟ್ಟು
ಎಲ್ಲರೂ ಕೂಡ ನಿಮ್ಮನ್ನ ನಿಂದಿಸ್ತಿದ್ರು ಕೂಡ ನಿಮ್ಗೆ ಯಾಕೆ ಹಠಕ್ಕೆ ಬಿದ್ದು ನೀವು ರೈತರ ರಕ್ತ ಇರ್ಲಿಕ್ಕೆ ನೋಡ್ತಿದ್ದೀರಿ. ದಯವಿಟ್ಟು ಇದನ್ನ ಕೈ ಬಿಡ್ರಿ. ಬೇರೆ ಕಡೆ ನಿಮ್ಮ ಈ ಟೌನ್ಶಿಪ್ ಗಳನ್ನ ನೀವು ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನೂ ಅನೇಕರು ಮಾತಾಡ್ತಕ್ಕಂಥ ಸಂದರ್ಭ ಇದೆ. ಆದ್ರಿಂದ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ಭಾರತೀಯ ಜನತಾ ಪಾರ್ಟಿ ಕಿ. ಜೈ ಹಿಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.